ನಿಮ್ಮ ಫೇಸ್ಬುಕ್ಕಲ್ಲಿ 30 ಸೆಕೆಂಡ್ಗಿಂತ ಜಾಸ್ತಿ ಲಾಂಗರ್ ವಿಡಿಯೋ ಹೇಗೆ ಅಪ್ಲೋಡ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫೇಸ್ಬುಕ್ಕಲ್ಲಿ ಮಾನಿಟೇಷನ್ ಆಗಿರೋದೆಲ್ಲರ ಕಥೆನೂ ಹೀಗೇನೆ. ಸೊ ಯಾಕಂದರೆ ರೀಲ್ಸ್ ಜಾಸ್ತಿ ನೋಡಿದಷ್ಟು ಮಾನಿಟೇಷನ್ ಆನ್ ಆಗಿರುತ್ತಲ್ವ, ದುಡ್ಡು ಜಾಸ್ತಿ ಬರುತ್ತೆ ಅಂತ ಆಸೆ ಅಂತ ಅಂದ್ಕೊಳ್ಳಿ. ಸೊ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ದುಡ್ಡು ಅಂದರೆ. ಅದೇ ಥರ ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಯಾಕಂದರೆ 30 ಸೆಕೆಂಡ್ ವಿಡಿಯೋ ಅಪ್ಲೋಡ್ ಆಗುತ್ತೆ, ಜಾಸ್ತಿ ವ್ಯೂಸ್ ಆಗಲ್ಲ, ಸೊ ಅಮೌಂಟ್ ಜಾಸ್ತಿ ಬರಲ್ಲ ಅಂತ. ಸೊ ಮ್ಯಾಕ್ಸಿಮಮ್ ಫೇಸ್ಬುಕ್ಕಲ್ಲಿ ರೀಲ್ಸಲ್ಲಿ ಎಷ್ಟು ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಅಂತಂದರೆ, ಸೊ ಮ್ಯಾಕ್ಸಿಮಮ್ ಅಂದರೆ 90 ಸೆಕೆಂಡ್ಸ್, ಅಂದರೆ 1 ನಿಮಿಷ 30 ಸೆಕೆಂಡ್ ಅಥವಾ 1.5 ನಿಮಿಷ ಅಂತ ಅಂದ್ಕೊಳ್ಳಿ. ಸೊ 1.5 ನಿಮಿಷ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಸೊ ಜಸ್ಟ್ ನೀವು ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಜಸ್ಟ್ ನೀವು ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ರಿಯೇಟ್ ರೀಲ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ನಿಮ್ಮ ಗ್ಯಾಲರಿಲಿ ಇರುವಂಥ ವಿಡಿಯೋ ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಅದೊಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಸೊ ಎಷ್ಟು ಸೆಕೆಂಡ್ ಅಪ್ಲೋಡ್ ಆಗುತ್ತೆ, ಇದು ಎಷ್ಟು ನಿಮಿಷ ಸೊ ಅಪ್ಲೋಡ್ ಮಾಡ್ಬೋದು, ಏನು ತೋರಿಸ್ತಾ ಇಲ್ಲ ಅಲ್ವಾ. ಈಗ ನಾವು ಏನು ಮಾಡಬೇಕು ಅಂತಂದರೆ ಕೆಳಗಡೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಪ್ಲೋಡ್ ಮಾಡುವಂಥ ವಿಡಿಯೋ ಎಷ್ಟು ಸೆಕೆಂಡ್ ಇದೆ ಅಥವಾ ಎಷ್ಟು ನಿಮಿಷ ಇದೆ ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು 36 ಸೆಕೆಂಡ್, ಪಕ್ಕದಲ್ಲಿ ಬಾರ್ ಹಾಕ್ಬಿಟ್ಟು 90 ಸೆಕೆಂಡ್ಸ್ ಅಂತ ಇದೆ. 90 ಸೆಕೆಂಡ್ಸ್ ಅಂದರೆ 60 ಸೆಕೆಂಡ್ಗೆ 1 ಮಿನಿಟ್. ಸೊ 1 ಮಿನಿಟ್ ಅಂದರೆ ಸೊ ಮತ್ತೆ ರಿಮೈನಿಂಗ್ 30 ಸೆಕೆಂಡ್ಸ್, 1.5 ನಿಮಿಷ. ಸೊ 1.5 ನಿಮಿಷ ವಿಡಿಯೋನ ನಾವು ರೀಲ್ಸಲ್ಲಿ ಅಪ್ಲೋಡ್ ಮಾಡೋದು. ಸೊ ಇದೇ ಲಾಂಗರ್ ವಿಡಿಯೋ, ಅದಕ್ಕಿಂತ ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಜಸ್ಟ್ ನೀವು ಕಾಣ್ತಾ ಇರ್ಬೋದು ಟ್ರಿಮ್ ಮಾಡ್ಬೇಕಂದ್ರೆ ಜಸ್ಟ್ ನೀವು ಟ್ರಿಮ್ ಮಾಡ್ಕೋಬೋದು. ಇಲ್ಲಿ ಕಾಣ್ತಾ ಇದೆಯಾ, ಸೊ ಟ್ರಿಮ್ ಮಾಡೋ ಅವಶ್ಯಕತೆ ಇಲ್ಲ. ಡನ್ ಅಂತ ಕೊಡಿ. ಸೊ ಡನ್ ಅಂತ ಕೊಟ್ಬಿಟ್ಟು ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ಅಪ್ಲೋಡ್ ಆಗುತ್ತೆ. ಸೊ ಇದಕ್ಕಿಂತ ಲೆಂತ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸೊ ಫೇಸ್ಬುಕ್ಕಲ್ಲಿ ಆಪ್ಷನ್ ಕೊಟ್ಟಿಲ್ಲ. ಇದನ್ನು ಬೇಕಾದ್ರೆ ಇನ್ನು ಟ್ರಿಮ್ ಮಾಡ್ಬೋದು. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಅಡ್ಜಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡಿಸ್ಪ್ಲೇ ಆಗುತ್ತೆ 90 ಸೆಕೆಂಡ್. ಅದಕ್ಕಿಂತ ಮೇಲೆ ಇದು ಎಕ್ಸ್ಟೆಂಡ್ ಆಗಲ್ಲ, ಇದು ಫಿಕ್ಸ್ ಆಗಿದೆ. ಫೇಸ್ಬುಕ್ಕಿಂದ ರೀಲ್ಸ್ ಅಪ್ಲೋಡ್ ಮಾಡೋಕ್ಕೆ ಇಷ್ಟೇ ಸೆಟ್ಟಿಂಗನ್ನು ಕೊಟ್ಟಿದ್ದಾರೆ, ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಡನ್ ಅಂತ ಕೊಡಿ. ಇಲ್ಲಿ ಕಾಣ್ತಾ ಇರ್ಬೋದು 90 ಸೆಕೆಂಡು. ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 90 ಸೆಕೆಂಡ್ಸ್ ತೋರಿಸ್ತಾ ಇದೆ, ಅದಕ್ಕಿಂತ ಮೇಲೆ ತೋರಿಸ್ತಾ ಇಲ್ಲ. ಜಸ್ಟ್ ಡನ್ ಅಂತ ಕೊಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು ಡಿಸ್ಕ್ರಿಪ್ಷನ್ ತೋರಿಸುತ್ತೆ. ನಿಮ್ಮ ಒಂದು ಡಿಸ್ಕ್ರಿಪ್ಷನ್, ನಿಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಇಲ್ಲಿ ಟೈಪ್ ಮಾಡಿಬಿಟ್ಟು ಇದೆ, ಅದನ್ನು ಇಲ್ಲಿ ಟೈಪ್ ಮಾಡಿ. ಹೌ ಟು ಅಪ್ಡೇಟ್ ಪ್ಲೇ ಸ್ಟೋರ್, ಓಕೆನಾ? ಅದ್ರ ಬಗ್ಗೆ ನಾವು ವೀಡಿಯೋ ಮಾಡಿದ್ದೀನಿ. ನೀವು ಯಾವುದ್ರ ಬಗ್ಗೆ ವೀಡಿಯೋ ಮಾಡಿದ್ರಾ ಅದ್ರ ಬಗ್ಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಜಸ್ಟ್ ಶೇರ್ ನೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಶೇರ್ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಶೇರ್ ಆಯಿತು. ಸೊ ಇಷ್ಟು ಲಾಂಗರ್ ವಿಡಿಯೋ ಮಾತ್ರ ನಾವು ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.